ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಆಡಿಸಿದಾತ ಬೇಸರ ಮೂಡಿ ಆಟ ಮುಚ್ಚಿದ ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿಧಾರೆ ಅರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ನನ್ನ ಹಾಸ ಗೋಪುರ ನನ್ನ ಕಣ್ಮುಂದನೇ ನುಚ್ಚು ನೂರ. ನಾನು ಬಾಳೆಂಬ ಬಂಡಿಯಲ್ಲಿ ಪಯಣ ಮಾಡುವ ಮೊದಲೇ ಸಿಡಿಲ ಹಾರ್ಪಟ್ಟಕ್ಕೆ ಸಿಕ್ಕಿ ನನ್ನ ಬದುಕನ್ನು ನರಕ ವೇದನೆಗೆ ತಳ್ಳಿತು. ನಾನು ಈ ಜಗತ್ತಿನಲ್ಲಿ ನನ್ನ ದೀಪಗಳನ್ನು ಬಿಟ್ಟು ಹೇಗೆ ಬದುಕಲಿ? ಇಷ್ಟು ಬೇಗ ನನ್ನಿಂದ ನನ್ನ ಪ್ರೀತಿ ದೂರ ಆಗತ್ತೆ ಅಂತ ಬಯಸಿರ್ಲಿಲ್ಲ. ದೀಪ, ಏಕೆ ನನಗೆ ಈ ರೀತಿ ಮೋಸ ಮಾಡಿದೆ? ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ, ಅದಕ್ಕ ನಾನು ನಿನಗೇನ್ ದ್ರೋಹ ಮಾಡಿದೆ ಅಂತ ಈ ರೀತಿ ಮಾಡಿದೆ? ಇಷ್ಟು ಬೇಗ ನನ್ನ ಪ್ರೀತಿ ನನ್ನಿಂದ ದೂರ ಆಗತ್ತೆ ಅಂತ ಬಯಸಿಲ್ಲ. ದೀಪ, ನಿನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ನಲ್ಲ, ಅದಕ್ಕೆ ನನಗೆ ಈ ರೀತಿ ಮೋಸ ಮಾಡಬೇಕೆಂದು ಎಷ್ಟು ದಿನಗಳಿಂದ ಕೈಕೊಂಡಿದ್ದೆ. ಪ್ರೇಮಗಳ ಮಮಕಾರವನ್ನು ನನ್ನ ಹೃದಯದಲ್ಲಿ ತುಂಬಿ ಹಕ್ಕಿ ಪಕ್ಷಿಗಳಂತೆ ಹಾರಾಡಿ ಹೀಗೆ ಮಾಯಾ ಜಿಂಕೆಯಂತೆ ಮಾಯವಾಗಿ ನನ್ನ ಬದುಕನ್ನು ಕತ್ತಲನ್ನಾಗಿ ಮಾಡಿಬಿಟ್ಟೆ. ನನ್ನ ಬದುಕನ್ನು ಕತ್ತಲನೆಯಾಗಿ ಮಾಡಿಬಿಟ್ಟಿಲ್ಲ. ನಾನು ನಿನಗೆ ಏನ್ ದ್ರೋಹ ಮಾಡಿದೆ ಅಂತ ಈ ರೀತಿ ಮಾಡಿದೆ? ಈ ಕಡೆ ನೀನು ಸುಖ ಪಡಲಿಲ್ಲ, ಇಲ್ಲ ನನ್ನನ್ನು ಸುಖವಾಗಿ ಬಾಳೋದಕ್ಕೂ ಬಿಡಲಿಲ್ಲ. ಏಕೆ ಏಕೆ ಈ ರೀತಿ ಮಾಡಿದೆ ದೀಪ? ಏಕೆ ಈ ರೀತಿ ಮಾಡಿದೆ? ಅಣ್ಣ, ಏನಣ್ಣ? ಏನಾಯ್ತು? ಹೇಗೋ ನಾನು ನೋಡ್ತಾ ಇದ್ದೆ ಕೆಲವು ದಿನಗಳಿಂದ ಏನೋ ಕಳ್ಕೊಂಡಿರ್ತಿ ಕಾಣ್ತಾ ಇದ್ದೀರಾ. ಏನಾಯ್ತ ವಿನಯ್? ಏನೋ ಜೀವನದಲ್ಲಿ ಏನೋ ಕಳ್ಕೊಂಡಿರೋ ಹಾಗೆ ಕಾಣಿಸ್ತಾ ಇದೆಯಲ್ಲೋ, ಏನಾಯ್ತು ಹೇಳಪ್ಪ. ಅಣ್ಣ, ಅತ್ತಿಗೆ, ಆ ಥರದ್ದು ಏನೂ ಆಗಿಲ್ಲ. ಸುಮ್ಮನೆ ನೀವ್ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಾ ಇದ್ದೀರಾ? ಅದಲ್ಲಪ್ಪ ವಿನಯ್, ಯಾವ್ದಾದ್ರು ಸಮಸ್ಯೆ ಸುಳಿಗೆ ಸಿಕ್ಕಿ ಎಲ್ಲಿ ನಮ್ಮಿಂದ ದೂರ ಆಗ್ತಾರಂತ ಭಯ ಕಣೋ, ಭಯ. ಏನ್ ಮಾತು ಅಂತ ಆಡ್ತಾ ಇದೆಯಣ್ಣ? ದೇವರ ಸಮನಾದ ಅಣ್ಣ ಅತ್ತಿಗೆಯನ್ನ ದೂರ ಆಗ್ತೀನ? ಏನೇ ಸಮಸ್ಯೆಗಳು ಬಂದರೂ ಎದುರಿಸ್ತೀನಿ ಹೊರತು ದೇವರ ಸಮನಾದ ಅಣ್ಣ ಅತ್ತಿಗೆನ ಅದಕ್ಕೂ ಮರೆಯೋದಿಲ್ಲಣ್ಣ, ಮರೆಯೋದಿಲ್ಲ. ವಿನಯ್, ಯಾಕಪ್ಪ
ಇಷ್ಟೊಂದು ಫೀಲ್ ಮಾಡ್ಕೊಂಡು ಮಾತಾಡ್ತಾ ಇದೀಯಾ? ನೋಡು, ನೀನು ಮತ್ತೆ ವಿಶಾಲು ಇವರಿಬ್ರು ನಮ್ಗೆ 2 ಕಣ್ಗಳಿದ್ದಂಗೆ ಕಣೋ. ನಿಮ್ಗೆ ಏನಾದ್ರೂ ಒಂದು ಸ್ವಲ್ಪ ತೊಂದರೆ ಆದ್ರೂ ನಮ್ಮ ಮನ್ಸಿಗೆ ತುಂಬಾ ನೋವಾಗುತ್ತೆ. ನೀವು ಚೆನ್ನಾಗಿದ್ರೆ ಅದೇ ಸಂತೋಷ ಅಲ್ವೇನೋ? ಹೌದಪ್ಪ ವಿನಯ್, ಹೌದಪ್ಪ. ನೀವು ನಮಗೆ 7 ಕಣ್ಣುಗಳಿದ್ದಂತೆ. 7 ಕಣ್ಣುಗಳಿಗೆ ಕಿಂಚಿತ್ತು ಕುಂತು ಬಂದರು ನಿಂತ ನೀರಂತೆ ನಿಂತು ಹೋಗ್ತವೆ ಕಣೋ, ನಿಂತು ಹೋಗ್ತವೆ. ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಸುಮ್ಮನೆ ಇಲ್ಲದ ವಿಷಯ ತಲೆಗಚ್ಕೊಂಡು ಹೋಗ್ತಾ ಇದ್ದೀರಷ್ಟೇ. ಪೂರ್ಣ ಬಾಯಿಸುವುದು 7 ಕಣ್ಣು. ಸರಿ ಸರಿ ಸರಿಯಪ್ಪ. ಸರಿಯಪ್ಪ. ಪೂರ್ಣ ಬಾಯಿ ಕೇಳುವುದು 7 ಕಣ್ಣುಗಳು ಕಣ. ಒಟ್ಟಿನಲ್ಲಿ ನೀವಿಬ್ರು ಚೆನ್ನಾಗಿರ್ಬೇಕಾದ್ರೆ ನಮ್ಮ ಆಸೆ ಕಣು, ಆಸೆ. ಅಣ್ಣ, ಹೊತ್ತಿಗೆ ಈಗಲ್ಲ ಅದು. ಅಣ್ಣ ಅದಕ್ಕೆ ನಮಗೆ ಆಶೀರ್ವಾದ ಮಾಡಿ. ದಯವಿಟ್ಟು ಕ್ಷಮಿಸ್ಬಿಡಿ ಅಣ್ಣ. ಏನೋ ಇದು, ಏನು ಒಂದೇ ಒಂದು ಮಾತು ನಮ್ಮ ಹತ್ರ ಹೇಳಿದ್ರೆ ನಾವೇ ನಿಂತು ಮದುವೆ ಮಾಡಿಸ್ತಿದ್ವಲ್ವ? ಏನೋ ಇದೆಲ್ಲ? ವಿಶಾಲ್, ಅದಕ್ಕೆ ನನ್ನ ಮಾತು ನಿಲ್ಸಪ್ಪ. ಮಾಡೋದೆಲ್ಲ ಮಾಡ್ಬಿಟ್ಟು ನನ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇದೆಯಲ್ಲ, ಏನೋ ಇದೆಲ್ಲ? ವಿಶಾಲ್, ಏನೇ ಸರಳ, ಈಗ ಮಾತನಾಡಿ ಏನು ಪ್ರಯೋಜನ? ಹೋಗಿ ಆರತಿ ಮಾಡಿ ಮನೆ ತುಂಬಿಸ್ಕೋ. ಹಾಗಲ್ಲ ರೀ, ಹೋಗಿ ಒಳಗಡೆ ಹೋಗಿ ಆರತಿ ಮಾಡಿ ಮನೆ ತುಂಬಿಸ್ಕೋ. ಅಣ್ಣ, ನನ್ನ ದಯವಿಟ್ಟು ಕ್ಷಮಿಸಣ್ಣ. ತಪ್ಪಾಗಿ ಭಾವಿಸ್ಬೇಡಣ್ಣ. ಸಮಯ ಸಂದರ್ಭ ಒಂದೊಂದ್ಸಲ ಏನೇನು ಮಾಡಿಸ್ಬಿಡ್ತೆ. ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ, ಕ್ಷಮಿಸಿಬಿಡು. ವಿಶಾಲ್, ಏನೇ ಆಗ್ಲಿ ಕಣ, ಕರ್ಪೂರ ಇಲ್ವಾ? ತುಂಬಾ ದುಡ್ಬಿಟ್ಟೆ ಕಣ, ತುಂಬಾ ದುಡ್ಬಿಟ್ಟೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಯೋಚನೆ ಮಾಡ್ಬೇಕಂತ ಕಣೋ, ಯೋಚನೆ ಇರಲಿ. ನಡೆಯುವುದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋಣ. ರೀ, ನೋಡಿದ್ರ ರೀ, ನಮ್ಮ 2 ಮಕ್ಕಳಲ್ಲಿ ಒಬ್ಬ ಮಗ ಹೇಗ್ ಮಾಡ್ದಂತ. ಇದನ್ನೇ ಕಡೆ ವಿಧಿ ಪ್ರಾಶಾರದು ಬಾಳು ಒಂದು ಚದುರಂಗದ ಆಟ. ಅವನ ಆಟ ಮುಂದೆ ನಮ್ಮ ಆಟ ಏನು ನಡೆಯೋದಿಲ್ಲ. ಆ ಸೃಷ್ಟಿಕರ್ತ ಯಾವ ರೀತಿ ಆಡ್ತಾರೋ ಅದನ್ನ ನೋಡಿ ನಾವು ಸಂತೋಷ ಪಡ್ಬೇಕಲ್ಲ, ಸಂತೋಷ ಪಡ್ಬೇಕು. ಅಣ್ಣ, ನೀನು ಅಳಬೇಡ. ಈ ಯಾವುದೋ ವಿಷಯಗಳಿಗೆ ಅವನು ದುಡುಕಿ ತಪ್ಪು ಮಾಡಿದ್ದಾನೆ. ಈಗಾಗಲೇ ಅವನ ತಪ್ಪಿನ ಅರಿವು ಅವನಿಗಾಗಿದೆ. ಅವರ ತಪ್ಪನ್ನ ಕ್ಷಮಿಸ್ಬಿಡಿ ಅತ್ಗೆ. ಅಣ್ಣ, ವಿನಯ್, ನಿನ್ನದು ವಿಶಾಲವಾದ ಹೃದಯವಂತಿಕೆ ಅಂತ ನಮ್ಗೆ ಗೊತ್ತು ಕಣೋ. ಆದ್ರೂ ಯಾರನ್ನು ಒಂದು ಮಾತು ಕೇಳಿದೆ ಈ ರೀತಿ ಮಾಡಿದರೆ ಸರಿಯಲ್ಲ ವಿನಯ್? ಅವನೇ ಹೇಳಿಲ್ವಣ್ಣ, ಸಮಯ ಸಂದರ್ಭ ಅಂತ. ಅದು ಯಾವ ರೀತಿ ಇತ್ತೋ ಏನೋ
ಸಂದರ್ಭಕ್ಕೆ ಕಟ್ಟಿಬಿದ್ದು ಈ ರೀತಿ ತಪ್ಪು ಮಾಡಿದ್ದಾನೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ, ಸತ್ಯ ಹರಿಶ್ಚಂದ್ರ, ರಾಮಚಂದ್ರ, ಮಹಾಭಾರತದ ಪಾಂಡವರು ಇವರೆಲ್ಲರೂ ಸಂದರ್ಭಕ್ಕೆ ಸಿಕ್ಕಿ ಹರಿಶ್ಚಂದ್ರ ಮಸಾಣ ಕಾಯುವಂತಾಯಿತು. ಇನ್ನು ಶ್ರೀರಾಮಚಂದ್ರ 14 ವರ್ಷಗಳ ಕಾಲ ವನವಾಸ ಮಾಡಬೇಕಾಯಿತು. ಇನ್ನು ಪಾಂಡವರು ರಾಜ್ಯವನ್ನು ಕಳೆದುಕೊಂಡು ಅಜ್ಞಾತವಾಸ ವನವಾಸ ಮಾಡಬೇಕಾಯಿತು. ಇವುಗಳೆಲ್ಲ ನಡೆದದ್ದು ಸಮಯ ಸಂದರ್ಭದಲ್ಲಿಲ್ವಣ್ಣ. ವಿನಯ್, ನೀನ್ ಹೇಳೋದು ಸರಿ ಕಣ. ಸತ್ಯ ಹರಿಶ್ಚಂದ್ರ ಮಸಾಲೆ ಕಾಯ್ದಕ್ಕೆ ಅವನ ಸತ್ಯ ಇಡೀ ಪ್ರಪಂಚಕ್ಕೆ ತಿಳಿಯಿತು. ರಾಮಾಯಣ ಶ್ರೀರಾಮಚಂದ್ರ ವನವಾಸ ಮಾಡಿದಂತೆ ಅವನ ಪಿತೃವಾಕ್ಯ ಪರಿಪೂರ್ಣನಾಗಿತ್ತು. ಮಹಾಭಾರತದ ಪಾಂಡವರು ಅಜ್ಞಾತವಾಸ ವನವಾಸ ಮಾಡಿದ್ರೆ ಅವರ ಸತ್ಯ ಧರ್ಮಕ್ಕೆ ಜಯ ಸಿಕ್ಕಿತು. ಆದರೆ ಇವು ಯಾಕೆ ಆ ಗಣಂತರ ಕೆಲಸ ಮಾಡೋರಂತ ಇಷ್ಟು ಬೇಗ ನಾವು ಬೇಡದಾಗ ಓದ್ಬೇಡ ನಡೆದೋಗಿರೋ ವಿಷಯನ ನೆನ್ಸ್ಕೊಂಡ್ರು ಏನು ಪ್ರಯೋಜನ ಇಲ್ಲ ರೀ. ಹೇಗೋ ಮದ್ವೆ ಆಗಿ ಬಂದಿದ್ದಾರೆ, ಅವ್ರ ಜೀವನಕ್ಕೆ ಏನ್ ಮಾಡ್ಬೇಕೋ ಅದನ್ನ ಮಾಡ್ಕೊಡಿ. ಆದ್ರೂ ಅಣ್ಣನ ಮದ್ವೆ ಆಗೋವರೆಗೂ ಕಾದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವೇ? ಹೊತ್ತಿಗೆ ನನ್ನ ಮದುವೆ ಚಿಂತೆ ಬಿಡಿ, ಮುಂದಿನ ಕಾರ್ಯದ ಬಗ್ಗೆ ಚಿಂತಿಸಿ. ಅವರು ಮದುವೆ ಮಾಡಿಕೊಂಡು ಎಲ್ಲೂ ದೂರ ಹೋಗದೆ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಅಷ್ಟಕ್ಕೆ ಸಂತೋಷ ಪಡೋಣ. ಸರಿಯಪ್ಪ, ನೀನ್ ಹೇಳೋದು ಸರಿ ಕಣ. ಗಳಿಗೆ ಒಪ್ಪತ್ತು ನೋಡಿದೆ ಮದುವೆ ಆಗಿ ಬಂದಿದ್ದಾರೆ. ನಾನು ಹೋಗ್ಬಿಟ್ಟು ಶಿವಪುತ್ರನ ಹತ್ರ ಶಾಸ್ತ್ರ ಕೇಳ್ಬಿಟ್ಟು ಅವ್ರು ಹಾಕಿದ ಬೇಳೆಯಲ್ಲಿ ಅವ್ರಿಗೆ ಶಾಸ್ತ್ರ ಮಾಡಿ ಮುಗಿಸೋಣ. ಸರಳ, ನಾನು ಹೋಗಿ ಬರ್ತೀನಿ ಕಣೆ. ಆಯ್ತು ರೀ, ಬೇಗ ಬನ್ನಿ. ವಿನಯ್, ಅವ್ರ ಮದುವೆ ಮಾಡ್ಕೊಂಡು ನೇರವಾಗಿ ಮನೆ ಬಂದಿದ್ದಾರೆ. ಊಟ ಮಾಡಿದಾರೋ ಇಲ್ವೋ ಅವ್ರನ್ನ ಕೇಳಿ ನಾನು ಅಡುಗೆ ಮಾಡ್ತೀನಿ. ಬಾಳ ಕತ್ತಿಗೆ ನಾನು ಒಂದು ಕೆಲಸಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ. ಆ ಪೋಸ್ಟ್ ಮ್ಯಾನ್ ಸಿಕ್ಕಿ ನಿನಗೊಂದು ರಿಜಿಸ್ಟರ್ ಪೋಸ್ಟ್ ಬಂದಿದೆ, ತಗೊಂಡೋಗು ಅಂತ ಹೇಳ್ದ. ಅದನ್ನ ಈಸ್ಕೊ ಬರ್ತೀನಿ ಅತ್ಗೆ. ನಾನು ನೀನು ಬರ್ತೀನಿ ಅತ್ಗೆ. ಆಯ್ತು. ಈ ಮುದ್ದಾದ ಚೆಲುವೆಯನ್ನ ನಿನ್ನಂತ ಮುದ್ದಾದ ಚೆಲುವೆಯನ್ನ ನನ್ನ ಬಾಳ ಸಂಗತಿಯಾಗಿ ಮಾಡಿದುಕೊಳ್ಳಕ್ಕೆ ನಾನು 100 ಜನ್ಮ ಪುಣ್ಯ ಮಾಡಿದ್ದೇನೆ. ಬಾ, ಈ ಪ್ರೇಮಿಗಳ ಕಡಲಲ್ಲಿ ಹಾರಾಡುತ್ತಾ ಅಕ್ಕಿ ಪಕ್ಷಿಗಳಂತೆ ತೇಲಾಡುತ್ತಾ ಈ ಪ್ರೇಮ ಸಾಗರದಲ್ಲಿ ಆಡಾಡೋಣ. ಸಾಕು ಸಾಕು, ಈ ಹೊಗಳಿಕೆ ಮಾತು. ಮೊದಲು ಹಾಲು ಕುಡಿರಿ, ಆರ್ ಹೋಗುತ್ತೆ. ತಾರ, ಹಾಲು ತಣ್ಣಗಾದರೇನು ಬೆಚ್ಚನಿನ್ನ ಸಿಹಿ ಮುತ್ತಿರಲು ಇಚ್ಚನೆಯ ಮನೆ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ತಾರ, ಹಾಲು ಇಲ್ಲಿರಲಿ ಮಡಗು. ಬಾ, ನಾನು ನೀವು ಸೇರಿ ಒಂದು ಅಕ್ಕಿ ಪಕ್ಷಿಗಳಂತೆ ಹಾರಾಡಿ ತೇಲಾಡೋಣ. ಬಾ ತಾರ, ಬಾ. ನೀವೇ ಹಾರಿಸ್ಬೇಕು. ಅಲ್ಲ ಇದೆ.
ಮನಸಾರೆ ಮಾಂಗಲ್ಯ ನಾನಾಗುವೆ. ಮುಂಗಾಳ ಮುಂಗಾರು ನೀನಾದರೆ ಹೊಂಬಾಳ ಹಿಂಗಾರು ನಾನಾಗುವೆ. ಅರುಣೋದಯ ನವಕಿರಣೋದಯ ಈ ಕನುವಲ್ಲಿ ತರುಣೋದಯ. ಕಾವೇರಿ ದಡವೇರಿ ನಲಿವಂತೆ ಈ ಎದೆಯಲ್ಲಿ ಪ್ರಣಯೋದಯ. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ಮನಸೇ ವಯಸ್ಸೇ ಮನಸೇ ವಯಸ್ಸೇ ಕಲ್ಯಾಣ ವೈಭೋಗ ನನ್ನ ನಿನ್ನ ಕಣ್ಣಿಗೆ. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ಶೃಂಗಾರ ಸಂಸಾರ ಶುಭರಾತ್ರಿಗೆ ಊಹಾಸಿ ಹಾಲಿವೆ ಶುಭ ಮೈತ್ರಿಗೆ. ಅನುರಾಗದಾನಂದದಾಹ್ವಾನಕ್ಕೆ ಹೊಸ ಜೀವನ ನೀವೆ ಕಿರುಕಾಣಿಕೆ. ಮತಿಯಾಗುವೆ ಶ್ರೀಮತಿಯಾಗುವೆ ನಾ ಮನೆ ತುಂಬ ಬೆಳಕಾಗುವೆ. ತಂಬೂರ ತಂತಿಯಲ್ಲಿ ಶ್ರುತಿಯಂತೆಯೇ ನಾ ಮನದಲ್ಲಿ ನೆಲೆಯಾಗುವೆ. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ ಮನಸೇ ವಯಸ್ಸೇ ಮನಸೇ ವಯಸ್ಸೇ ಕಲ್ಯಾಣ ವೈಭೋಗ ನನ್ನ ನಿನ್ನ ಕಣ್ಣಿಗೆ. ಆರಾಧನಾ ಪ್ರೇಮಾರಾಧನಾ ಆಲಿಂಗನ ಹೃದಯಾಲಿಂಗನ. ನಾಳೆ ಸಿಗೋಣ. ಲೋ ತಿಪ್ಪೆ, ಓ ಜನ್ಮದಲ್ಲಿ ನಾ ಏನ್ ಪುಣ್ಯ ಮಾಡಿದ್ದ ಏನೋ ಕಾಣಕಲ್ಲ. ಈ ಜನ್ಮದಾಗೆ ನಾ ಬ್ಯಾಡ ಅಂದ್ರು ಅದೃಷ್ಟ ಲಕ್ಷ್ಮಿ ನನ್ನ ಮನೆಯಲ್ಲಿ ತಾಂಡವಾಡ್ತಾವಳೇಕಲ್ಲ. ಯಾರಿಗುಂಟು ಯಾರಿಗಿಲ್ಲ ನೋಡು. ನಾ ಯಾವುದೇ ಯಾವರ ಕೈ ಹಾಕಿದ್ರು ಲಾಸು ಅನ್ನೋ ಮಾತೇ ಇಲ್ಲ ನೋಡು. ನಮ್ಮ ತೋಟದಾಗೆ ಗಾಂಜಾ ಬೆಳೆದೆ, ನಮ್ಮ ತೋಟದ ಮನೆಯಾಗೆ ಕಳಬಟ್ಟಿ ತಯಾರು ಮಾಡಿದೆ. ಅದರಿಂದ ಲಕ್ಷ ಗಟ್ಟಲೆ ಸಂಪಾದನೆ ಮಾಡಿದೆ. ಇನ್ನು ನಮ್ಮಪ್ಪ ಕೊಟ್ಟಿದ್ದು 1 ಎಕರೆ ಆಸ್ತಿ. ನನ್ನ ಪರಿಶ್ರಮದಿಂದ 100 ಎಕರೆ ಆಸ್ತಿ ಮಾಡಿದೆ. ಜೊತೆಗೆ 50 ಎಕರೆ ತೋಟನೂ ಮಾಡಿದೆ. ತಿಪ್ಪೆ ಹೆಂಗಾಯ್ತ ನನ್ನ ದರ್ಬಾರ? ಅದನ್ನ ಏನ್ ಹೇಳ್ತೀರಾ ದಣಿ? ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಯ್ತತೆ. ಏನೇ ಈ ಬಡ ಜನರ ಶಾಪದಟ್ಟಿ ನಾಶವಾಗಿ ಹೋಗ್ತೀರಾ. ಅದೇನ್ ಲೇ ನಿನ್ ಗೊಣಗಾಟಲೇ? ನಾನೇನೋ ಕಿಂಡಲ್ ಮಾಡ್ತಾನೆ ಕಾಣ್ತಿದ್ದಲ್ಲಿ. ಯಾಕಂದ್ರೆ ಎದೆಗೋದ್ ಬಿಡ್ತಾನೆ ಅಲ್ಕ ನನ್ನ ಮಗನ್ ತಗೊಂಡ್ ಬಂದು. ದಣಿ ನಾನ್ ಹೇಳಿದ್ದು ನೀವು ಏಳಿಗೆನೆ ನೋಡಕ್ಕೆ ನನ್ನ 2 ಕಣ್ಣು ಸಾಲ್ತು ದಣಿ. ನೋಡ್ತಾ ಇರಿ ದಣಿ, ನೀವು ಮುಂದೊಂದಿನ ದೊಡ್ಡ ವ್ಯಕ್ತಿ ಆಗ್ತೀರಾ. ಆಗನು ಮತ್ತೆ ಬಿಡ್ರಿ, ನಾನು ಈಗೇನಿಲ್ಲ ಕಮ್ಮಿ ಆಗಿದೆ.
ನಾನು ಈಗ ದೊಡ್ಡ ವ್ಯಕ್ತಿ ಥರ ಕಾಣ್ತಾ ಇಲ್ಲ. ಹೆಂಗಾಯ್ತಾ ನನ್ನ ಡ್ರೆಸ್ಸು? ಒಳ್ಳೆ ದೊಡ್ಡ ಮೂಲ್ದಾರ ಥರ ಕಾಣ್ತಿಯಲ್ಲ ತಿಪ್ಪೆ. ದಣಿ, ನೀವು ನನ್ನ ಏಕೆ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ನಾನು ಹೇಳಿದ್ದು ನೀವು ಆಗ್ಲೇ ಟಾಪಲ್ಲಿ ಇದ್ರಿ ದಣಿ. ನೋಡ್ತಾ ಇರಿ ದಣಿ, ನಿಮ್ಗೆ ಮುಂದೊಂದು ದಿನ ರಾಜಕೀಯ ಭವಿಷ್ಯ ಇದೆ ದಣಿ. ಹೌದು ಕಲ, ನಾ ಮುಂದೊಂದಿನ ರಾಜಕೀಯ ಪ್ರವೇಶ ಮಾಡಿ ಎಲೆಕ್ಷನ್ ಆಗಿ ನಿಂತು ಮಂತ್ರಿ ಆಗಿ ನಾನೇನಾರು ಅಬ್ಕಾರಿ ಮಂತ್ರಿ ಆಗ್ಬಿಟ್ರೆ ಮಗನೇ ಅವ್ರ ಕರಾಮತೇ ಬೇರೆ ನೋಡ್ಲ. ಹೇಗಿದ್ರು ನನ್ನ ಹತ್ರ ಬೇಕಾದ ಕ್ಷಣ ಇದೆ. ಓಟ ಚೆಲ್ಲದು, ಅಣ್ಣನ ಚೆಲ್ಲದು, ಓಟ ಹಾಕಿಸ್ಕೊಳ್ಳೋದು, ಅಣ್ಣನ ಚೆಲ್ಲದು, ಓಟ ಹಾಕಿಸ್ಕೊಳ್ಳೋದು. ಏನಂತಿಲ್ಲ? ಎಲ್ಲ ಬಡ್ಡಿ ಮಗನೇ, ನೀ ಮಾಡಿರೋ ಪರಾಪಕಾರ ಕೆಲಸಕ್ಕೆ ನಿನ್ಗೆ ಯಾರು ಓಟ್ ಹಾಕ್ತಾರೆ? ಮೆಟ್ನಾಗ ಪೂಜೆ ಮಾಡ್ತಾರೆ. ಇವೆಲ್ಲ ಮಕ್ಕಳಿಗೆ ಆಸೆ ಅನ್ಸುತ್ತೆ. ಅದೇನಿಲ್ಲ, ಅದು ಮನಸ್ಸಿನಾಗೆ ನನ್ನ ಕಿಂಡಲ್ ಮಾಡ್ತಾನ ಕಾಣ್ತೈತೆ. ಹೆಂಗೈತೆ ಮೈಗೆ? ನೀವು ಯಾಕೆ ಹಿಂಗೆ ಕೋಪ ಮಾಡ್ಕೊತೀರಾ? ನಾನು ಹೇಳಿದ್ದು ನಿಮಗೆ ರಾಜಕೀಯದಲ್ಲಿ ತುಂಬಾ ಒಳ್ಳೆ ಭವಿಷ್ಯ ಅಂತ ಹೇಳಿದ್దని. ಹಾಗನ್ನು ಮತ್ತೆ ನಾನೇನಾರು ಎಲ್ಲ ಸರಿಯಾಗಿ ನಿಂತು ಗೆದ್ರೆ ಮಿನಿಸ್ಟರ್ ಆದರೆ ನನ್ನ ಮಗನೇ ನೀನೇ ನನ್ನ ಪರ್ಸನಲ್ ಸೆಕ್ರೆಟರಿ. ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದಾಯ್ತಂತೆ. ಬಡ ಜನರ ಶಾಪ ತಟ್ಟಿ ನಾಶವಾಗಿ ಹೋಗ್ತೀರ. ದೀಪ ಹಾಳೋದಕ್ಕೆ ಮುಂಚೆ ಪ್ರಕಾಶವಾಗಿ ಉರಿತೈತಂತೆ. ಅದೇನ ನೀನು ಆಗಲ್ ಕನ್ಸು ಪುನಃ ಶುರು ಮಾಡ್ದ ಕನ್ಸ್ಕೊಳೋದಕ್ಕೆ. ಅದಾಗಿರ್ಲಿ, ನನ್ನ ಮಗ ವಿಸ್ಕಂಟ ಎಲ್ಲೋ? ಬೆಳಿಗ್ಗೆ ಎಂದು ಕಾಣ್ತಾನೆ ಇಲ್ವಲ್ಲೋ ದಣಿ? ಅವನು ಅದೆಲ್ಲಿ ಹೋಯ್ತಾನೋ, ಅದೇನು ಮಾಡ್ತಾನೋ ಒಂದು ವಿಚಾರನೂ ತಿಳಿಯಲಕ್ಕಲ್ಲ. ನೀರ್ನಾಗೆ ಮೀನನ್ನು ಹೆಜ್ಜೆ ಕಂಡುಹಿಡಿಯಬೋದು, ಒಂದು ಹೆಣ್ಣನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೋದು. ಆದರೆ ಈ ನನ್ನ ಮಗನ ಮನಸ್ಸಿನಲ್ಲಿ ಅದೇನಿದೆ ಅಂತ ಗೊತ್ತೇ ಆಗಲ್ಲಕ್ಕಲ್ಲ. ಆ ಭಗವಂತನೇ ಕಾಪಾಡಬೇಕಲ್ಲ ಅವನ್ನ. ನನಗೂ 30 ವರ್ಷದಿಂದ ನೋಡಿ ಸಾಕಾಗ್ಬಿಟ್ಟದ. ಫೋನ್ ಮಾಡಿದ್ರು ಫೋನ್ ಎತ್ತಲ್ಲ. 10 ನಿಮಿಷ ಹೊರ್ಕೊಡು, 10 ನಿಮಿಷ ವರ್ಣ, 10 ನಿಮಿಷ ಭೂತ್ಕಳಿ. ಈಗ ಇನ್ನೊಂದು ಬೇರೆ ಇಟ್ಕೊಂಡ್ಬಿಟ್ರದೇನಿ ಅಳ್ಗೆನೆ ಉಂಡಿ ಅಂತ. ಯಾವಾಗ ಕೇಳಿದ್ರು ಅಳ್ಗೆನೆ ಉಂಡಿ. ಅದೇನಂತ ಮಗನ ಎತ್ಬಿಟ್ರೋ ನೀವು? ನನಗಂತೂ ಕಾಣಿದ್ದೀನಿ. ಅದು ಎಲ್ಲಿ ಹೋಯ್ತಾರೋ, ಅದು ಎಲ್ಲಿಗೆ ಬರ್ತಾರೋ? ಲೇ ಬಡತದೆ, ರಸಿಕತೆ ಇಲ್ದಿರೋ ಬಾಳು ಅದು ಬಾಳೆ ಇಲ್ಲ. ಅರ್ಕಲ್ ಛತ್ರಿ ಇದ್ದಂಗಕ್ಕಲ್ಲ. ಒಬ್ಬನೇ ಮಗ ಬಿಡು, ಎಂಜಾಯ್ ಮಾಡ್ಲಿ. ಯಾರ ಕೊಡ್ಬೇಕಲ್ಲ ತಿಪ್ಪೆ? ಮಾಡ್ಲಿ ಬಿಡಿದಣಿ. ಅದಕ್ಕೆ ನೀವೇನು ಬೇವ್ರು ಸುಸ್ತಾಣನ? ಯಾರ್ಯಾರು ಮನ ಹಾಳು ಮಾಡಿದ್ರು, ಏನೇನು ಮಾಡಿದ್ರು? ಓ ದಣಿ ನೋಡ್ದಣಿ, ನೆನೆದವ್ರು ಮಂದಿರ ನಮ್ಮ ಚಿತ್ತಣಿ ಇವ್ರ ಕಡೆ ಬರ್ತಾರೆ. ಡ್ಯಾಡಿ, ಒಂದು ಗುಡ್ ನ್ಯೂಸ್ ಡ್ಯಾಡಿ. ಇಸ್ಕಂಟ ಏನು ಅಂತ ಸಂತೋಷದ ಸಮಾಚಾರ? ಡ್ಯಾಡಿ, ನಾವು ಬೆಳೀತಿದ್ದ ಗಾಂಜಾ ಸೊಪ್ಪಿಗೆ ವಿದೇಶದಿಂದ ಒಂದು ಒಳ್ಳೆ ಆರ್ಡರ್ ಬಂದಿದೆ ಡ್ಯಾಡಿ. ಆ ಆರ್ಡರ್ನಿಂದ ಕೋಟಿ ಕೋಟಿ ಪ್ರಾಫಿಟ್ ಆಗಿದೆ, ಆಗುವಂತ ನಿರೀಕ್ಷೆ ಇದೆ. ಮುಂದೆ ನೋಡ್ತಾ ಇರಿ, ನಿಮ್ಮ ಮಗ ಇನ್ನೇ ಆ ಕರಾಳ ಜಗತ್ಗೆ ಅಧಿಪತಿ ಆಗೋ ಕಾಲ ಸಮೀಪಕ್ಕೆ ಬರ್ತಾ ಇದೆ. ಒಳ್ಳೆ ಸಂತೋಷದ ವಿಚಾರನೇ ಹೇಳಿದೆ ಮಗ. ಹಾಗಾದ್ರೆ ನನ್ನ ಕನಸು ನನಸಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಹಾಗಾದ್ರೆ ಇವ್ರಿಗೆ ಗುಳಿಗ ಕಾಲ ಕಳೆದು ಯಮಗಂಡ ಕಾಲ ಶುರುವಾಯ್ತು. ಮುಂದೆ ಏನಾಗುತ್ತೋ ಏನೋ, ನಾವು ನೀವು ಕಾದ್ ನೋಡ್ಬೇಕಷ್ಟೆ.
ಡ್ಯಾಡಿ, ಈ ಸಂತೋಷದ ವಿಚಾರಕ್ಕೆ ಒಂದು ಪಾರ್ಟಿ ಮಾಡೋಣ ಅಂತ ಇದ್ದೀನಿ. ಅದಕ್ಕೆ ನೀವೇನ್ ಹೇಳ್ತೀರಾ? ಅದನ್ನೆಲ್ಲ ಕೇಳ್ತೀಯ? ಪಾರ್ಟಿನ ನಮ್ಮ ತೋಟದ ಮನೆಯಾಗೆ ಮಾಡ್ಲಾ? ಪಾರ್ಟಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? 2 ಕಣ್ಣು ಕುಕ್ಕಿ ಕುಕ್ಕಿ ತಿನ್ನೋ ರೀತಿ ಇರ್ಬೇಕಲ್ಲ. ಯಾಕೆಂದ್ರೆ ಈ ಪಾರ್ಟಿಗೆ ಬೇಕಾದಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರನ್ನೂ ಕರೆಸ್ಲ. ಏಕೆಂದ್ರೆ ಮುಂದೊಂದಿನ ನಾನು ರಾಜಕೀಯ ಪ್ರವೇಶ ಮಾಡಬೇಕು ಅಂತ ಇದ್ದೀನಿ. ಅದಕ್ಕೆ ಡ್ಯಾಡಿ, ರಾಜಕೀಯ ಪ್ರವೇಶನೂ ಮಾಡ್ತೀರಾ, MLA ಆಗ್ತೀರಾ, CM ಆಗ್ತೀರಾ. ನಿಮ್ಗೆ ಆ ಶಕ್ತಿ ಇದೆ ಡ್ಯಾಡಿ. ಇದೇ ಖುಷಿಲಿ ನಮ್ಗೇನು ಇಲ್ವಾ ದಣಿ? ಅದನ್ನೆಲ್ಲ ಕೇಳ್ತೀಯ ಮಗ? ಯಾರ ಮಾಲ ಇಟ್ಲ ಒಂದು ಸಂಜೆ ಒಂದು ಪಾರ್ಟಿಯ? ತಿಪ್ಪೆ ದಣಿ, ಏನೋ ನಿನ್ ಕನ್ಸು? ಅದೇ ದಣಿ, ಒಳ್ಳೊಳ್ಳೆ ಪಾರಿವಾಳ ಕರೆಸಿ ಒಳ್ಳೊಳ್ಳೆ ಅದೇನೋ ಅಂತಾರಲ್ಲ ದಣಿ, ಬಲ್ಲನ್ ಮಗ, ರಸಿಕ ರಸಿಕ ಅವೆಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಇರುತ್ತೆ ಬಿಡ, ಡ್ಯಾಡಿಗೆ ಹೇಳೋ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಆಗ್ಲಿ ದಣಿ. ತಿಪ್ಪೆ ದಣಿ ಮಾಡೋ ಬಿಡ್ಲ? ಆಯ್ತು ದಣಿ. ನಾ ಇಲ್ಲ, ನೀ ಯಾಕೆ ತಲೆ ಕೆಡ್ಸದೆ ಆಗ್ಲಿ ದಣಿ. ಮಗ? ನನ್ನ ಮನ ಅದು ಏನೇನು ಬೇಕೆಲ್ಲ ವ್ಯವಸ್ಥೆನೂ ಮಾಡ್ಲಾ? ಸಾಯ್ಲಿ ಬಡ್ಡಿ ಮಗ. ತಿಪ್ಪೆ ರಂಗಿನೂ ಕರ್ಸ್ಬಿಡಮ್ ಬಿಡು. ಆಗ್ಲಿ ದಣಿ. ಡ್ಯಾಡಿ, ನಾನು ಬರ್ತೀನಿ, ಇನ್ನು ಪಾರ್ಟಿಗೆ ಅರೇಂಜ್ ಮಾಡ್ಬೇಕು. ಬೈ ಡ್ಯಾಡಿ. ಹೋಗು ಮಗ, ಹೋಗಿ ಬಾ. ಲೋ ತಿಪ್ಪೆ, ಇದನ್ನೇಕೆಲ್ಲ ಅದೃಷ್ಟ ಅಂತ ಹೇಳೋದು? ನಾ ಬ್ಯಾಡ ಅಂದ್ರೆ ಹೆಂಗ್ ಅದೃಷ್ಟ ಗುತ್ಕೊಂಡ್ ಬರ್ತೈತೆ ಒಳ್ಳ ಘನತೆ, ಗೌರವ, ಅದೃಷ್ಟ. ಆಹಾ, ಇವತ್ತು ನನಗೆ ಬಹಳ ಸಂತೋಷ ಅಲ್ಲ ತಿಪ್ಪೆ, ಬಹಳ ಸಂತೋಷ. ದಣಿ, ಅತಿಯಾಗಿ ಸಂತೋಷ ಪಟ್ಬಿಟ್ಟಿದ್ದೀನಿ. ಯಾಕಂದ್ರೆ ಈಗ ಹಾರ್ಟ್ ಅಟ್ಯಾಕ್ ಬರಕ್ ಶುರು ಆಗ್ಬಿಟ್ಟದ. ಅತಿಯಾದ ಸಂತೋಷ ಆರೋಗ್ಯಕ್ಕೆ ಒಳ್ಳಿದಲ್ಲ. ಯಾಕಂದ್ರೆ ಯಾವ ಸಮಯದಲ್ಲಿ ಏನಾಗ್ಬೋದು ಯಾರು ಹೇಳಕ್ಕಾಗಲ್ಲ ದಣಿ. ಅಪ್ಸ ಕುಂಗುಂಡೆ ಇದೆ, ಮುಚ್ಕೊಂಡ್ ಬಲ, ಏನು ಆಗಲ್ಲಕ್ಕ ನಾ ಇಲ್ವಾ? ನಡ್ರಿ ದಣಿ. ಯಾವುದು ಸಾಂಗ್ನಾರು ಹೇಳ ಯಾವುದು? ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ, ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ, ನೀ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ.
ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವ ಬೈರರ ಮಾತಿಗೆ ನೀನು ತಲೆಬಾಗಿ ಬಾಳು ಅತ್ತೆ ಮಾವರ ಸೇವೆಯ ಮಾಡಿ ಅಕ್ಕರೆ ಸೊಸೆಯಾಗೂ ನೀ ಭಾವ ಬೈರರ ಮಾತಿಗೆ ನೀನು ತಲೆಬಾಗಿ ಬಾಳು ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ನಿನ್ನ ಗಂಡನ ಪಾದವೇ ಸೌಭಾಗ್ಯವೆನುತ ನೀ ಸುಖದಿ ಬಾಳು ತಂಗಿ ನೀ ಸುಖದಿ ಬಾಳು ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ತವರಿನ ಋಣವು ತೀರಿತು ಎಂದು ಕಳವಳ ಪಡಬೇಡ ನೀ ಒಂದೇ ಕರುಳಿನ ಕುಡಿಗಳು ನಾವು ಎಂದು ಮರಿಬೇಡ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ ಎಂದು ಮರಿಲಾರೆ ನಾ ಸತ್ತಾಗ ತಾಯಿಗೆ ಕೊಟ್ಟಂತ ಭಾಷೆಯ ಎಂದು ಮರಿಲಾರೆ ನಿನ್ನ ಕೈಯ ಬಿಡಲಾರೆ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಗಂಡನ ಮನೆಯ ಬಾಳನು ಬೆಳಗಲು ಹೋಗುವೆಯ ಹೋಗುವೆಯ ತಂಗಿ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ಕಣ್ಣೀರನ್ನು ಸುರಿಸುತ್ತ ಹೋಗುವೆಯ ನಾನು ಕಂಡಿದ್ದು ಕನಸೆ ಅಯ್ಯೋ ದೇವರೇ ಯಾವ ಜನ್ಮದ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಒಡ ಹುಟ್ಟಿದ ತಂಗಿಯನ್ನು ಸಾಕಿ ಸಲಹಿ ಬೆಳೆಸಿ ಅವರ ಗಂಡಂದಿರ ಮನೆಯನ್ನು ಸೇರಿಸಬೇಕಾದ ನಾನು ಒಡ ಹುಟ್ಟಿದವರನ್ನು ಕಳೆದುಕೊಂಡು ಅನಾಥವಾಗಿ ಬಾಳುವಂತಾಯ್ತಲ್ಲ. ನನ್ನ ಯಾವ ಜನ್ಮದ ತಪ್ಪಿಗಾಗಿ ನನಗೆ ಈ ಶಿಕ್ಷೆ ಭಗವಂತ? ಒಬ್ಬ ತಂಗಿಯು ವಿಷವನ್ನು ಕುಡಿದು ಈ ಹಣ್ಣನ ಒಡಲಿಗೆ ಕಿಚ್ಚಿಟ್ಟು ಸ್ವರ್ಗಸ್ಥಳಾದಳು. ಮತ್ತೊಬ್ಬ ತಂಗಿ ತನ್ನ ಹಕ್ಕ ದೀಪಾಳ ಸಾವಿಗೆ ಕಾರಣರಾದವರ ಮೇಲೆ ಸೇಡಿನ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ಆ ಧರ್ಮಣ್ಣನ ಮನೆಗೆ ಸೊಸೆಯಾಗಿ ಹೋಗಿದ್ದಾಳೆ.
ಇನ್ನು ಮುಂದೆ ಅವರ ಬಾಳಿನ ದಾರಿ ಯಾವ ರೀತಿ ಸಾಗುತ್ತೆ ಎಂಬುದನ್ನು ನೆನೆಸಿಕೊಂಡರೆ ನನ್ನ ಮೈ ಮನಗಳೆಲ್ಲ ಗಡಗಡ ಅಂತ ನಡುವಂತಾಗುತ್ತಾ ಇದೆ. ನಾನು ನಿನ್ನಲ್ಲಿ ಕರ ಮುಗಿದು ಬೇಡಿಕೊಳ್ಳುತ್ತೇನೆ ತಂದೆ. ಇರುವ ಒಬ್ಬ ತಂಗಿಯನ್ನಾದರೂ ಸುಖ ಸಂತೋಷದಿಂದ ಬಾಳುವ ಹಾಗೆ ಮಾಡಪ್ಪ. ಅವರ ಮುಂದಿನ ಜೀವನ ಮುಳ್ಳಿನ ಹಾಸಿಗೆ ಆಗದೆ ಜ್ಞಾನೋದಯದ ಗೂಡಾಗಿ ಸುಖ ಸಂಸಾರಕ್ಕೆ ನಾಂದಿ ಆಗಲಿ ಅಪ್ಪ, ನಾಂದಿ ಆಗಲಿ. ನಾನು ಕಂಡ ಕನಸಿನ ಲೋಕ ಸೃಷ್ಟಿಯಾಗಿ ಅವರ ಮನೆ ನಂದ ಗೋಕುಲವಾಗಿ ಬಾಳುವ ಹಾಗೆ ಮಾಡು ತಂದೆ, ಬಾಳುವ ಹಾಗೆ ಮಾಡು. ಅದೇ ಅಪ್ಪ, ನಾನು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುವೆನು ತಂದೆ, ಕೈ ಮುಗಿದು ಬೇಡಿಕೊಳ್ಳುವೆನು. ಕಾಪಾಡು ಮಹದೇಶ್ವರ, ಕಾಪಾಡು ತಂದೆ, ಕಾಪಾಡಪ್ಪ, ಕಾಪಾಡು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವಾತ್ಸಲ್ಯ ಮಮತೆಯ ತಾನೇ ಇತ್ತು, ಒಲವಿಂದ ನಗುವಾಗ ತಾನೇ ಕಿತ್ತು. ವ್ಯಥೆಯನೇ ತುಂಬುವ, ವ್ಯಥೆಯನೇ ತುಂಬುವ ಕಥೆಯನೇ ನಡೆಸುವ ನಡೆಸುವ ನಡೆಸುವ. ಈ ಜಗವೊಂದು ನ್ಯಾಯಾಲಯ, ಇದರ ಅಧಿಕಾರಿ ಅವನೇನಯ್ಯ. ಕಾಪಾಡು ತಂದೆ ಮಹದೇಶ್ವರ, ಕಾಪಾಡಪ್ಪ, ಕಾಪಾಡು ಶ್ರೀ ಕಾಪಾಡು ಶ್ರೀ ಸತ್ಯನಾರಾಯಣ. ಪನ್ನಗ ಭಾವನ ಚರಣ, ಪನ್ನಗ ಸಯನ ಭಾವನ ಚರಣ, ನಂಬಿದೆ ನಿನ್ನ. ಕಾಪಾಡು ಶ್ರೀ ಸತ್ಯ ಮಹದೇಶ್ವರ, ಮಹದೇಶ್ವರ, ಸತ್ಯ ಮಹದೇಶ್ವರ, ಮಹದೇಶ್ವರ, ಸತ್ಯ ಮಹದೇಶ್ವರ. ಮಹದೇಶ್ವರ ಮಲೆಯ ಮಹದೇಶ್ವರ, ಮಹದೇಶ್ವರ ಮಲೆಯ ಮಹದೇಶ್ವರ. ನನಗಾಗಿ
ಚರಣ ಅನ್ನದ ಸಯನ ಪಾವನ ಚರಣ ನಂಬಿದೆ ಕಾಪಾಡು ಶ್ರೀ ಸತ್ಯ ಮಹದೇಶ್ವರ ಮಲೆಯ ಮಹದೇಶ್ವರ ಮಹದೇಶ್ವರ ಮಲೆಯ ಮಹದೇಶ್ವರ ಮಹದೇಶ್ವರ ಮಲೆಯ ಮಹದೇಶ್ವರ ಮಹದೇಶ್ವರ ಮಲೆಯ ಮಹದೇಶ್ವರ ನಿಮ್ ಲೆವೆಲ್ ಏನೋ ನನ್ನ ಲೆವೆಲ್ ಅಂತಡಿ ನೀವು ಕುಡಿದಿದ್ದಣಿ ತಿಪ್ಪೆ ಈ ಜಾಗಕ್ಕೆ ಬಂದಾಗ ಎಲ್ಲ ಒಂದೇ ಸಮಯ ಇರ್ಬೇಕಲ್ಲ ಕುಡಿಲ್ಲ ಪರವಾಗಿಲ್ಲ ದನಿ ನಾನೇ ಹೇಳ್ತಾವನಿ ಕುಡಿಲ್ಲ ಡ್ಯಾಡಿ ನೋಡಿ ಸರಿ ಬರಲ್ಲ ಇದು ಇಲ್ಲಿ ಬಿಡ್ಲ ಬಡ್ಡಿ ಮಗ ಕುಡ್ಕೊಳ್ಳಿ ನೋಡಿ ಮುಂದೆ ಗೊತ್ತಾಗುತ್ತೆ ಸಾಕು ಕುಡಿಲ್ಲ ಏನೋ ಶಿಷ್ಯ ಯಾವ ತನಿ ಇಷ್ಟು ಚೆನ್ನಾಗಿದೆ ಇದು ತೆಪ್ಪೆ ಗೊತ್ತಲ್ಲ ಇದು ನಮ್ ತಾತನ ಫ್ರೆಂಡು ಓ ಚೆನ್ನಿ ಮುದ್ನಲ್ಲದ್ದು ಏನೇ ಆಗ್ಲಿ ದನಿ ನೀವು ದಣಿನೇ ದಣಿ 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 ತೆಪ್ಪೆ ಡ್ಯಾಡಿ ನೋಡ್ದಣಿ ಈ ತಾಯಿ ಮುಂದೆ ಎಲ್ಲ ಸಮಾಧಾನಿ ಈ ತಾಯಿಯು ಈಗ ನಾವು ಬಾಲ್ಗೋತೀವಿ ದಣಿ ಅಲ್ಲಿ ದುಡ್ಡಿಟ್ಟಿರವ ಅಂತ ಎಲ್ರಿಗೂ ಇಲ್ಲ ದಣಿ ಇದ್ರ ಮುಂದೆ ಎಲ್ಲ ಸಮಾಧಾನಿ ಏನೇ ಆಗ್ಲಿ ದಣಿ ಪಾರ್ಟಿ ಮಾತ್ರ ಅದ್ಭುತ ಬಿಟ್ಟಿದ್ದೀನಿ ಇನ್ನೊಂದು ಬೇಗ ಆಗ್ಲಿದ್ದೀನಿ ಹಾಕೊಳ್ಳೋ ಎಲ್ಲ ನಿಂದೆ ಹಾಕೊಳ್ಳೋ ಕೆಳಗ್ ಕುಂತಿದೆ ಬಡ್ಡಿ ಮಗನೇ ಬೇಕು ಬಂದ್ ಕುಂತಾಯ್ತು ದೊಡ್ಡದಣಿ ಹೇಳಪ್ಪ ಹೇಳು ಗಿವ್ ಮಿ ಒನ್ ಸಿಗರೇಟ್ ಪ್ಲೀಸ್ ಸರಿ ಹೇಳಿದಕ್ಕೆಲ್ಲ ಮಗ ನಾನು ಹೇಳಿಲ್ಲ ಡ್ಯಾಡಿ ಮಗನ ಸಭಾಸ ಬೇಡ ಅಂತ ನಂಗೆ ಗೊತ್ತು ಡ್ಯಾಡಿ ಅವನ್ನ ಈಗ ನೋಡ್ತಾ ಇದ್ದೀನ 30 ವರ್ಷದಿಂದ ನೋಡ್ತಾ ಇದ್ದೀನಿ ಇನ್ನೇ ಮಾಡ್ದೆಯಪ್ಪ ಮುಳುಗೋದ್ ಮುಳುಗಿವಿ ಭಗವಂತ ನಿಮ್ಮ ಅಪ್ಪಟ್ಟಣ ಎಲ್ಲ ಬಡ್ಡಿ ಐತೆ ಹಿಂದೆ ಕಾಲ ಹೇಳೋದು ಸುಮ್ಮನೆ ಇರೋದ ಅದೇ ಏನೋ ಬಿಟ್ಕೊಂಡ್ರು ಅಂತಲ್ಲ ಇದೆ ಕೊಪ್ಪ ಬಾ ಬಡ್ಡಿ ಮಗನೇ ಬಾ ಅದಕ್ಕೆ ಡ್ಯಾಡಿ ಯಾರನ್ನ ಎಲ್ಲಿ ಇರಿಸ್ಬೇಕು ಅಲ್ಲೇ ಇರಿಸ್ಬೇಕು ಅಂತ ಹೇಳೋದು
ದನಿ ಪಾರ್ಟಿ ಏನೋ ಓಕೆ ದನಿ ದೊಡ್ಡ ಪಾರ್ಟಿ ಗೋವಾಗೆ ಹೊಂಟೋಗಂತಣಿ ಇಲ್ಲೆಲ್ಲ ಲೋಕಲ್ ಪಡೆದ ಚಿಕ್ಕದನಿ ಹೇಳೋ ಸಿಸಿಯ ಯಾವ ದನಿ ಇದೇ ಇರೋ ಸ್ವಲ್ಪ ಕಿಕ್ಕೇ ಇರ್ಲಿ ಕಿಕ್ಕು ಏರ್ತದನಿ ಎಲ್ಲ ಸಮನಾದ್ರು ದನಿ ಆದ್ರೆ ನಮ್ಮ ಪಾರ್ವಾಳ ಹೇಳಿದನಿ ಪಾರ್ವಾಳ ಬರ್ತಾ ಇದೆ ಕಣ ನಂಗೆ ಗೊತ್ತು ಕೇಳ್ತೀಯ ಅಂತ ಎಷ್ಟ ದನಿ ಬರೋದು ಒಂದ ಏಳ ಮೂರ ನಿಂಗೆ ಎಷ್ಟು ಬೇಕು ಸದ್ಯಕ್ಕೆ ಒಂದ್ ಸಾಕೋದನಿ ಕರೆಸ್ತೀರ ನಾವು ಮುಂದಕ್ಕೆ ದೊಡ್ಡದಾಗಿ ಮಾಡ್ತೀವಿ ಅದೇ ಒಂದ್ 5-5 6 ಮಾಡ್ಕೊಂಡು ಬಿಡಿದನಿ ನಮ್ಗೆ ದುಡ್ಡಿಗೆ ಬರ್ಬಂದನಿ ಕರ್ಸವ ಕರ್ಸ್ ಬಿಡಿದನಿ ಅಂತಾಗ ಒಂದ್ ರೌಂಡ್ ನೋಡ್ಬಿಡವ ಲೋ ಬಂಡಿ ಕರ್ಸ ಪಾರಿವಾಳನ ಮ್ಯಾನೇಜರ್ ಶಿವಕುಮಾರ್ ಅವ್ರೆ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಇದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಮದವು ಏರಿದ ಗುಂಗಲ್ಲಿ ಏಲಿ ಕುಣಿಯೋಣ ಮನವ ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈ ದಿನ ನಿಶೆಯು ನೆತ್ತಿಗೇರಿದ ಈ ದಿನ ನಿಶೆಯು ದುನಿಯ ನಮ್ಮದೆ ಬಾಮಗ ದಿನವೋ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಣಿಯ ಖಾಯಂ ಜಾಗ ಹೇ ಕನಸು ಕಾಣಲು ತಪ್ಪಲ್ಲ ಒಡೆಯು ನೀ ಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರೇ ಬಂದರು ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಪ್ರಣಯವಾಗಲಿ ಈ ಕ್ಷಣದಲ್ಲಿ ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ 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 ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ
ರೆಡಿ? ಬೇಡಪ್ಪ ಬೇಡ, ಸಾಕು ಇಷ್ಟೇ. ಬೇಡಕಲ್ಲ ಇವ್ ಸವಾಸ. ತಿಪ್ಪೆ ಇಷ್ಟಪಡ್ತಾನ ಕರ್ಸ ಬಿಡಿ ಡ್ಯಾಡಿ. ಬೇಡಕಲ್ಲ ಡ್ಯಾಡಿ. ಮಾತ್ ಕೇಳಲ್ಲ. ಇರ್ಲಿ ಬಿಡಿ ಡ್ಯಾಡಿ, ನಮಗೂ ಸ್ವಲ್ಪ ಇರ್ಲಿ. ಹಾಳಾಗಿ ಹೋಗಿ ತಗ. ಇನ್ನೊಂದು ಕರ್ಸನ ಡ್ಯಾಡಿ ಹಿಂಗಾರೆ. ನೀವು ಹೆಸರಿಗೆ ತಕ್ಕ ಹಾಗೆ ವಿಶಾಲ ಹೃದಯದವರು. ಇಂತಹ ಒಂದು ಅರ್ಥಪೂರ್ಣ ದಿನ ನನ್ನ ಜೀವನದಲ್ಲೂ ಬರುತ್ತೆ ಅಂತ ನಾನು ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ರೀ. ಏನ್ ಮಾತು ಅಂತ ಅರ್ಥ ಹೇಳ್ತಾರ? ಅಂತ ಮನಸ್ಸನ್ನ ನನ್ನಲ್ಲಿ ಏನ್ ಕಂಡೆ ರೀ? ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನ್ನ ನೀವು ಮದುವೆ ಆಗು ಅಂತ ಕೇಳಿದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಮದುವೆ ಆದ್ರಲ್ಲ, ಅದು ನಿಮ್ಮ ವಿಶಾಲ ಮನಸ್ಸು. ತಾರ, ಆ ಸಮಯನ ಬಿಟ್ಟಿದ್ರೆ ನಿನ್ನಂತ ಚೆಲುವು ತುಂಗ ಚೆಲುವೆ ನನ್ನ ಬಾಳ ಸಂಗಾತಿಯಾಗಿ ಸಿಗ್ತಿರ್ಲಿಲ್ಲ. ಆದ್ರೆ ತಂದೆ ತಾಯಿ ಸಮಾನ ನನ್ನ ಅಣ್ಣ ಅತ್ತಿಗೆ ಹೇಳ್ದೆ ಮದುವೆ ಆದ್ನಲ್ಲ ಅನ್ನೋದೊಂದೇ ಕೊರಗುತ್ತಾರ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನಾಳೆ ದಿನ ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೊಂಡ್ರಾಯ್ತು, ಆಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಷ್ಟೇ ತರ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು. ಯಾಕಂದ್ರೆ ನಮ್ಮನ್ನ ಚಿಕ್ಕನಿಂದ ಓದಿಸಿ ವಿದ್ಯಾ ಬುದ್ಧಿ ಕೊಟ್ಟಂತ ದೈವ ಸ್ವರೂಪರು. ಅದು ನನ್ನ ಇನ್ನೊಬ್ಬ ಅಣ್ಣ ವಿನಯ್, ಅವರು ಸರಳ ಮುಗ್ಧ, ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊತಿಲ್ವ ತಾರ? ಅದಕ್ಕೆ ಅಲ್ವಾ ರೀ ಈ ಮನೆಗೆ ನಾನು ಸೊಸೆಯಾಗಿ ಬಂದಿದ್ದೀನಿ. ಇನ್ಮೇಲೆ ಈ ಮನೆ ನನಗೆ ತುಂಬಿದ ಮನೆ, ಜೇನು ತುಂಬಿದ ಜೇನುಗೂಡಿದ ಹಾಗೆ. ಅದನ್ನ ಯಾವ ರೀತಿ ಮುರಿಬೇಕು ಅಂತ ನನ್ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ನಾನು ಹೇಳ್ತಾ ಇದ್ದಿದ್ದು ಈ ಮನೆ ನನಗೆ ಇನ್ಮೇಲೆ ಜೇನುಗೂಡಿದ ಹಾಗೆ ಅಂತ ಹೇಳಕೊಳ್ತಿದ್ದೆ. ಆಹಾ, ನಿನ್ನ ಮಾತಿಂದ ನನ್ನ ಬಹಳ ಸಂತೋಷವಾಯಿತು ತಾರ. ಇನ್ನು ಮುಂದೆ ಈ ಮನೆತನದ ಗೌರವ ಘನತೆ ತುಂಬಾ ಎತ್ತರ ಬೆಳೆಯುತ್ತಲ್ವ ತಾರ? ನೀನು ಈ ಮನೆ ಗೃಹಲಕ್ಷ್ಮಿ ಆಗಿ ನನ್ನ ಬಾಳ ಸಂಗಾತಿಯಾಗಿ ಬಂದಿರುವುದು ಯಾವುದೋ ಜನ್ಮದ ಪುಣ್ಯ. ಮುಂದೆ ಈ ನಮ್ಮ ಮನೆ ಆನಂದ ಸಾಗರ ಅಲ್ವೇ ತಾರ? ನೋಡಿ ಅಂದ್ರೆ ಅತಿಯಾಗಿ ಆಶಾ ಗೋಪುರನ ಕಟ್ಕೋಬೇಡಿ.
ಯಾಕಂದ್ರೆ ಯಾವಾಗ ಹೀಗೆ ಸುಂಟರ್ ಗಾಳಿ ಬರುತ್ತೋ ಯಾರಿಗೊತ್ತು. ಏ ತಾರಾ, ಅದೇನೋ ಹೇಳ್ತಾರಲ್ಲ, ಅತಿ ಆಸೆ ಗತಿಗೆಟ್ಟು ಅಂತ. ಲೇ ತಾರಾ, ಇಷ್ಟೊತ್ತು ಒಳ್ಳೆ ಮಾತಾಡಿ ಯಾಕೆ ಕೆಟ್ಟದನ್ನ ಯೋಚನೆ ಮಾಡ್ತಾ ಇದೀಯಾ? ಲೇ ತಾರಾ, ಇದು ಕನಸಿನ ಗೋಪುರವಲ್ಲ, ಇದು ಆಸಾ ಗೋಪುರವಲ್ಲ, ಕನಸಿನ ಗೋಪುರ. ಈ ನನ್ನ ಕನಸನ್ನು ನನಸು ಮಾಡಲು ಬಂದಿರುವಂತ ಗಂಧರ್ವ ಕನ್ಯೆ ಮುಗ್ದೆ ನೀನು ಸಿಕ್ಕಿರುವಾಗ ನನ್ನ ಜನ್ಮದ ಪುಣ್ಯ. ನಿಮ್ಮ ಹೊಗಳಿಕೆ ಮಾತು ಕೇಳಿ ನನ್ನ ಮನಸ್ಸು ತುಂಬಾ ತೊಳಗ್ತಾ ಇದೆ. ಅಂದ್ರೆ ತಾರಾ, ನಿನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನಿಸ್ತಾರಾ? ನಿನ್ನ ನೋಡೋದಕ್ಕೆ ಈ 2 ಕಣ್ಣುಗಳು ಸಾಲದು. ಆಹಾ, ಈ ಸೀರಿಯಲ್ ನೋಡ್ತಾ ಇದ್ರೆ ಆಹಾ, ನನ್ನ ಮೈ ಮನಗಳು ರೋಮಾಂಚನಗೊಳ್ಳುತ್ತೆ ತಾರಾ. ಸಾಕು ನಿಲ್ಸಿ. ಅಂದ್ರೆ ನಿಮ್ ಮಾತು ಕೇಳ್ತಾ ಇದ್ರೆ ನನ್ನ ಮನಸ್ಸು ನನ್ನ ಅದನ್ನ ಹೇಳ್ತಾರಲ್ಲ, ಏನು ತುಂಬಿ 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 ತೊಳಗ್ತಾ ಇದೆ ಅಂತ ಹೇಳಿದ್ದು. ಆದ್ರೂ ರೀ, ಇದು ನೀವು ಕೊಟ್ಟ ಮೊದಲ ಉಡುಗೊರೆ ನನ್ನ ಮನಸ್ಸನ್ನೇ ಗೆದ್ದಿದೆ ರೀ. ತಾರಾ, ನೀನು ನನ್ನ ಮನಸ್ಸನ್ನು ಕದ್ದೆ, ನೀನು ನನ್ನ ಮನಸ್ಸನ್ನು ಗೆದ್ದೆ, ನೀನು ನನ್ನ ಹೃದಯ ಚೋರಿ, ನಾನು ನಿನ್ನ ಪ್ರೇಮ ದಾಸ. ಬಾ, ವಿರಹದ ಮಡಿಲಲ್ಲಿ ತೇಲಾಡುವ, ಹಕ್ಕಿ ಪಕ್ಷಿಗಳಂತೆ ನಲಿದಾಡುವ, ಬಾ ತಾರಾ ಬಾ. ನೀವ್ ಹಿಂಗೆ ಹುಡುಗಾಟಕ್ಕೆ ಆಡ್ತಾ ಇದ್ರೆ ಅತ್ತೆ ಅತ್ತೆ ಬಂದ್ಬಿಡ್ತಾರೆ, ಕೆಲ್ಸ ಮಾಡಕ್ಕಾಗಲ್ಲ. ತಾರಾ, ಅಣ್ಣ ಅತ್ತಿಗೆನಾ? ಅವ್ರು ಹೋಗಿರೋದು ದೇವಸ್ಥಾನಕ್ಕಲ್ವೇನೆ? ಅವರು ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿ ಬರೋ ತನಕ ಸಂಜೆ ಆಗೋಗುತ್ತೆ. ತಾರಾ, ಅಲ್ಲಿವರೆಗೆ ನಮ್ಮ ಪ್ರೇಮ ಪೂಜೆಯನ್ನು ಮುಗಿಸಿ ಬಿಡೋಣ, ಏನಂತೀಯ ತಾರಾ? ಖಂಡಿತವಾಗ್ಲೂ ನನ್ನ ಚಂದ್ರಚಕೋರ. ಓಕೆ.